ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಅರ್ಹತಾ ಪರೀಕ್ಷೆಯ ಅಂತಿಮ ಫಲಿತಾಂಶ ಯಾವಾಗ ಬರುತ್ತೆ ಅನ್ನೋ ಮಾಹಿತಿ, ಹಾಗೆಯೇ ಈ ಸರ್ಟಿಫಿಕೇಟ್ ಬರುವ ಮುಂಚೆ ನಾವು ಜಾಬ್ಗೆ ಅಪ್ಲೈ ಮಾಡ್ಬೋದಾ, ಈ ಸರ್ಟಿಫಿಕೇಟ್ ಇನ್ನೂ ಬಿಡುಗಡೆ ಆಗಲಿಕ್ಕೆ ತುಂಬ ಪ್ರೋಸೆಸ್ ಇದೆ, ತುಂಬ ಸಮಯನೂ ಇದೆ. ಸೊ ಅದಕ್ಕಿಂತ ಮುಂಚೆ ನಾವು ಕ್ವಾಲಿಫೈಡ್ ಆಗಿದ್ದೇವೆ, ನಮಗೆ ಅರ್ಹತೆಯನ್ನು ಪಡ್ಕೊಂಡಿದ್ದೇವೆ, ಸೊ ನಾವು ಜಾಬ್ಗೆ ಅಪ್ಲೈ ಮಾಡ್ಬೋದಾ ಅನ್ನೋ ಮಾಹಿತಿಯನ್ನು ಕೊಡ್ತೇನೆ. ಹಾಗೆಯೇ ಈಗ ಈ ಸರ್ಟಿಫಿಕೇಟ್ ಮಾಡೋ ಮುಂಚೆ, ಈ ಸರ್ಟಿಫಿಕೇಟ್ ಬರುವ ಮುಂಚೆ ನಾವೆಲ್ಲಾದರೂ ಜಾಬ್ಗೆ ಅಪ್ಲೈ ಮಾಡೋದಾದ್ರೆ ಯಾವುದೆಲ್ಲ ಪ್ರೂಫ್ ಬೇಕಾಗುತ್ತೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕೆಸೆಟ್ ಎಕ್ಸಾಮ್ 2023ರ ಎಕ್ಸಾಮ್ ಈಗ 2024ರಲ್ಲಿ ಮಾಡಿದ್ದಾರೆ. ಜನವರಿಯಲ್ಲಿ ಎಕ್ಸಾಮ್ ಆಗಿದೆ, ಮೇ ಲಾಸ್ಟಿಗೆ ತಾತ್ಕಾಲಿಕ ರಿಸಲ್ಟನ್ನು ಬಿಟ್ಟಿದ್ದಾರೆ. ಸೊ ತಾತ್ಕಾಲಿಕ ರಿಸಲ್ಟ್ ಏನಿದೆ ಅದೇ ಫೈನಲ್ ರಿಸಲ್ಟ್ ಆಗುತ್ತೆ. ಸೊ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೆ ಇ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಅವರೇನು ಹೇಳ್ತಿದ್ದಾರೆ ಅಂದರೆ ಜುಲೈ 10ರೊಳಗೆ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕನ್ಫರ್ಮೇಷನ್ ಡೇಟ್ ಯಾವುದೂ ಬಂದಿಲ್ಲ. ಹಾಗೆಯೇ ಅಂತಿಮ ಫಲಿತಾಂಶದ ಬಗ್ಗೆ ಕೆ ಇ ಅವರು ಯಾವುದೇ ಅಪ್ಡೇಟನ್ನು ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಸೊ ಅಂತಿಮ ಫಲಿತಾಂಶ ಜುಲೈ 10ರ ಒಳಗೆ ಬರುತ್ತೆ ಅಂತ ಹೇಳಿದ್ದಾರೆ, ಅದು ಕನ್ಫರ್ಮ್ ಅಲ್ಲ. ಹಾಗೆಯೇ ಪ್ರೋಸೆಸ್ ಇನ್ನೂ ಲೇಟ್ ಆಗುವಂಥ ಚಾನ್ಸಸ್ ಇದೆ, ಯಾಕಂದರೆ ಯಾವುದೇ ಕನ್ಫರ್ಮೇಷನ್ ಡೇಟ್ ಇಲ್ಲ. ವೆಬ್ಸೈಟಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಅನ್ನೋ ಮಾಹಿತಿಯನ್ನು ಕೊಡ್ತಿದ್ದಾರೆ ಹೊರತು ಯಾವುದೇ ಕನ್ಫರ್ಮೇಷನ್ ಡೇಟನ್ನು ಕೊಡ್ತಿಲ್ಲ. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತ ಹೇಳಿದರೆ ಕೆ ಇ ಎಂದು ಈ ಸರ್ಟಿಫಿಕೇಟ್ ಬಿಡುಗಡೆ ಆಗಬೇಕಷ್ಟೆ. ಈ ಸರ್ಟಿಫಿಕೇಟ್ ಬಿಡುಗಡೆ ಆಗಬೇಕಾದ್ರೆ ಇನ್ನೂ ಫೈನಲ್ ರಿಸಲ್ಟ್ ಬರಬೇಕಷ್ಟೆ. ಫೈನಲ್ ರಿಸಲ್ಟ್ ಬಂದು ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ ಅದು ಆಫ್ಲೈನ್ ಇರ್ಬೋದು, ಆನ್ಲೈನ್ ಇರ್ಬೋದು. ಆ ಪ್ರೋಸೆಸ್ ಆದ ನಂತರ ಈ ಸರ್ಟಿಫಿಕೇಟ್ ಬರುತ್ತೆ. ಸೊ ಅಷ್ಟು ಸಮಯ ನಾವೀಗ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಷ್ಟು ಸಮಯ ಈಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ನಮಗೆ ಜಾಬ್ ಬೇಕಾಗುತ್ತೆ. ಸೊ ಲೆಕ್ಚರರ್ ಪೋಸ್ಟ್ ಇದು ನಾವು ಅಪ್ಲೈ ಮಾಡ್ಬೋದಾ ಅನ್ನೋ ಮಾಹಿತಿಯನ್ನು, ಅಂದರೆ ಅಪ್ಲೈ ಮಾಡ್ಬೋದಾ ಅನ್ನೋದನ್ನು ಕೇಳ್ತಿದ್ರು. ಸೊ ಅಪ್ಲೈ ಮಾಡ್ಬೋದು, ಆ ಜಾಬಿಗೆಲ್ಲ ನಾವು ಅಪ್ಲೈ ಮಾಡ್ಬೋದು. ಯಾಕಂದರೆ ಈ ಸರ್ಟಿಫಿಕೇಟ್ ಬರೋರಿಗೆ ಕಾಯೋಕ್ಕಾಗಲ್ಲ. ಸೊ ನಾವೀಗೇನು ಅರ್ಹತೆ ಆಗಿದ್ದರೆ ತಾತ್ಕಾಲಿಕ ರಿಸಲ್ಟ್ ಏನು ಬಿಡ್ತಾರೆ ಅದರಲ್ಲಿ ನಾವು ಅರ್ಹತೆಯನ್ನು ಪಡೆದಿದ್ದರೆ ನಾವು ಖಂಡಿತವಾಗಿಯೂ ಈಗಿರುವಂತಹ ಲೆಕ್ಚರ್ ಪೋಸ್ಟಿಗೆ ನಾವು ಅಪ್ಲೈ ಮಾಡ್ಬೋದು. ಆದರೆ ಪ್ರೂಫ್ ನಮ್ಮ ಹತ್ರ ಬೇಕಾಗುತ್ತೆ. ಕೆಲವೊಂದು ಸಲ ಪ್ರೈವೇಟ್ ಕಾಲೇಜಸಲ್ಲಿರುವಂಥ ಲೆಕ್ಚರ್ ಪೋಸ್ಟಿಗೆ ನಾವು ಅಪ್ಲೈ ಮಾಡಿದಾಗ ಅವರಿಗೆ ನಾವು ರಿಸಲ್ಟ್ ಶೀಟ್ ಏನು ಬಿಟ್ಟಿದ್ದಾರೆ ಹಾಗೆಯೇ ನಮ್ಮ ಹಾಲ್ ಟಿಕೆಟನ್ನು ಸೆಂಡ್ ಮಾಡಿ ರಿಸಲ್ಟ್ ಶೀಟ್ ಏನು ಬಿಡ್ತಾರೆ, ಈ ಎರಡು ನಮ್ಮ ಹಾಲ್ ಟಿಕೆಟಲ್ಲಿರೋ ನಂಬರ್ ಮತ್ತು ಆ ರಿಸಲ್ಟ್ ಶೀಟಲ್ಲಿ ಬಂದಿರೋ ನಂಬರ್ ಸೇಮ್ ಅನ್ನೋ ಪ್ರೂಫನ್ನು ನಾವು ತೋರಿಸಿದರೆ ಅವರಿಗೆ ಗೊತ್ತಾಗುತ್ತೆ. ಹಾಗೆ ನಾವು ಈಗ ಎಲ್ಲಿಯಾದರೂ ವೇಕೆನ್ಸಿ ಇದ್ದರೆ ಅದಕ್ಕೆ ನಾವು ಅಪ್ಲೈ ಮಾಡಿ ಈ ಥರ ಪ್ರೂಫನ್ನು ತೋರಿಸಿ ನಾವು ಜಾಬನ್ನು ಪಡ್ಕೋಬೋದು. ಆನಂತರ ಈ ಸರ್ಟಿಫಿಕೇಟ್ ಬಂದ ನಂತರ ಅವರಿಗೆ ಈ ಸರ್ಟಿಫಿಕೇಟನ್ನು ಕೊಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅವರು ಸರ್ಟಿಫಿಕೇಟ್ಗೆ ಕಾಯದೆ ಜಾಬಿಗೆ ಅಪ್ಲೈ ಮಾಡಿ ಅದಕ್ಕೆ ಬೇಕಾದ ಪ್ರೂಫನ್ನು ತೋರಿಸಿ ನೀವು ಜಾಬನ್ನು ಪಡ್ಕೊಳ್ಳಿ. ಸೊ ಸರ್ಟಿಫಿಕೇಟ್ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ನೋ ಕನ್ಫರ್ಮೇಷನ್ ಡೇಟ್ ಯಾವುದೂ ಇಲ್ಲ. ಅಂತಿಮ ಫಲಿತಾಂಶದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಮಗೆ ಈ ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಇಷ್ಟೆಲ್ಲ ಪ್ರೋಸೆಸ್ ಆಗುವವರೆಗೆ ಕಾಯುವುದಕ್ಕಿಂತ ಮೊದಲೇ ಅಪ್ಲೈ ಮಾಡಿ ಜಾಬನ್ನು ಪಡ್ಕೋಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.